ಏನೇ ಕಮ್ಮಿ ಆದ್ರೂ ಈ 3 ವರ್ಷ ಕಡಿಮೆ ಆಗದೇ ಇಲ್ಲ ಅನ್ನೋದೇ ಒಂದು ಟಾಕ್. ಚಿನ್ನ ಬೆಲೆ ಏರ್ತಾ ಹೋಗುತ್ತೆ ಅದು ಇಳಿಯೋದಿಲ್ಲ, ಅಂಡ್ ಭೂಮಿ ಕೂಡ ಅಷ್ಟೇ ಅಂತ. ಬಟ್ ನೋಡಿದ್ರೆ ಕಡಿಮೆ ಆಗ್ತಾ ಇದೆ. ಎಲ್ಲರದು ಇದೇನೆ. ಭೂಮಿ ಅಂತ ಬಂದಾಗ, ಚಿನ್ನ ಅಂತ ಬಂದಾಗ ಕಮ್ಮಿ ಆಗಲ್ಲ, ದಿನಕ್ಕೆ ಹೇಗಪ್ಪ ಗೋಲ್ಡ್ ತೊಗೊಳ್ಳೋದು ಅಂತ ಇದ್ರು. ಬಟ್ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ ಕೂಡ, ಅದನ್ನು ಫಸ್ಟೇ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅದೇ ರೀತಿ ಮತ್ತಷ್ಟು ಕಮ್ಮಿ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಗ್ರಹಗಳ ಬದಲಾವಣೆಯಿಂದ ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮತ್ತು ಯುದ್ಧ ಆಗುತ್ತೆ, ಪ್ರಪಂಚದಲ್ಲಿ ಎಂತೆಂಥ ಘಟನೆಗಳೆಲ್ಲ ನೋಡಬೇಕಾಗತ್ತೆ ಅಂತ ಕೂಡ ಹೇಳಿದ್ದೆ. ಅದು ಕೂಡ ನಡೀತಾ ಇರುತ್ತೆ. ಮತ್ತು ಈ ಯಾರು ಹೋಟೆಲ್ಸ್ ಎಲ್ಲ ಯಾರು ನಡೆಸ್ತಾ ಇರ್ತೀರಾ, ಹೋಟೆಲ್ ಉದ್ಯಮದಾರರು ಇರ್ಬೋದು, ತುಂಬ ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು, ಅಲ್ಲೆಲ್ಲವೂ ಕೂಡ ಈ ಎಲ್ಲೋ ಒಂದು ಕಡೆ ಬೆಂಕಿ ಅಪಘಾತ ಜಾಸ್ತಿ ಆಗುತ್ತೆ. ಅಂದರೆ ಸಿಲಿಂಡರ್ ಬಸ್ಟ್ ಆಗೋದು, ಬೆಂಕಿ ಅಪಘಾತದಿಂದ ಎಲ್ಲ ಸುಟ್ಟೋಗೋದು, ಇದೆಲ್ಲವೂ ಕೂಡ ಈ ವರ್ಷ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಅದರಲ್ಲೂ ಈ ಸಂಕ್ರಾಂತಿ ಹಬ್ಬದಿಂದ ಆಚೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ತಿಂಗಳಲ್ಲೂ ಕೂಡ ಈ ಬಾಂಬ್ ಬ್ಲಾಸ್ಟ್ ಆಗೋದು, ಇವಾಗ ಯುದ್ಧ ಎಲ್ಲ ನಡೀತಾ ಇದೆ, ಅದೆಲ್ಲ ಕಬ್ಬಿಣಕ್ಕೆ ಸಂಬಂಧಪಟ್ಟಿರೋ ಅಂಥದ್ದೇ. ನಾನು 8 ಅನ್ನೋ ನಂಬರು ತುಂಬ ಡೇಂಜರ್ ಈ ವರ್ಷಕ್ಕೆ. ಕಬ್ಬಿಣದಿಂದ ತುಂಬ ಅನಾಹುತಗಳಾಗತ್ತೆ ಅಂತ ಹೇಳಿದ್ದೆ, ಫಸ್ಟೇ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅದೇ ರೀತಿ ನೋಡಿ ಇವಾಗ ಯುದ್ಧಗಳು ನಡೀತಾ ಇದೆ, ಅಲ್ಲೂ ಕೂಡ ಏನು ಬೆಂಕಿ ಬಾಂಬ್ ಇದು ಮಾಡೋದು, ಬ್ಲಾಸ್ಟ್ ಮಾಡೋದು, ಮತ್ತು ಫ್ಲೈಟ್ಸು ಕ್ರ್ಯಾಶ್ ಆಗ್ತಾ ಇರೋದು, ಅದೇ ರೀತಿ ಒಂದು ಎಲ್ಲ ಈ ಶಸ್ತ್ರಾಸ್ತ್ರಗಳನ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ಒಂದು ಈ ಯುದ್ಧ ಏನಾಗಿದೆ ಇದು ತುಂಬ ತಾರಕಕ್ಕೆ ಇರುತ್ತಿದೆ. ಇದು ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಬೆಂಕಿ ಅಪಘಾತ, ನಾರ್ಮಲ್ ಹೋಟೆಲು, ಸಣ್ಣ ಪುಟ್ಟ ಹೋಟೆಲ್ಗಳವರು ಕೂಡ ತುಂಬ ಬೆಂಕಿಯ ಅವಘಡಗಳಿಂದ ಬಹಳಷ್ಟು ನಷ್ಟವನ್ನು ಹೊಂದುತ್ತೀರಿ ಈ ವರ್ಷಕ್ಕೆ. ಅದರಲ್ಲೂ ಈ ಒಂದು 3 ತಿಂಗಳಿದೆಯಲ್ಲ, ಈ 3 ತಿಂಗಳು ಸಿಕ್ಕಾಪಟ್ಟೆ ಈ ಥರ ಅವಘಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನೋಡಿ ಸೂರ್ಯ ಮತ್ತು ಶನಿ ಇವಾಗ ಮೀನ ರಾಶಿಯಲ್ಲಿ ಬಂದಿರೋದ್ರಿಂದ ಖಂಡಿತ ಹೇಳ್ತೀನಿ ಎಲ್ಲರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದರಲ್ಲೂ ಮೀನರಾಶಿ ಆಗಿರ್ಬೋದು, ವೃಷಭ ರಾಶಿ ಆಗಿರ್ಬೋದು, ಅದೇ ರೀತಿ ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಬ್ಯಾಕ್ ಟು ಬ್ಯಾಕು ಇವ್ರಿಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್. ಇವರೆಲ್ಲರೂ ಕೂಡ ಖಂಡಿತ ಹೇಳ್ತೀನಿ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರಕ್ಕಾಗಿ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಆನ್ಲೈನ್ ಮುಖಾಂತರ ಆದರೂ. ಯಾಕಂದರೆ ಬರೀ ಫೋನ್ ಮಾಡಿ ನಿಮ್ಮ ಜಾತಕ ತಿಳ್ಕೊಳ್ಳೋದಲ್ಲ, ಜಾತಕ ಬದಲಾಗಲ್ಲ, ಏನಿದೆಯೋ ಅದೇ ನಡಿಬೇಕು, ಅದೇ ನಡೆಯುತ್ತೆ. ಆದರೆ ಅದಕ್ಕೆ ಅಂತ ಸೊಲ್ಯೂಷನ್ನ ಕೊಡ್ತಾ ಇದ್ದೀವಿ, ಆ ಸೊಲ್ಯೂಷನ್ನ ಯೂಸ್ ಮಾಡಿ, ಅಂದರೆ ಪರಿಹಾರವನ್ನು ಕೊಡ್ತಾ ಇದ್ದೀವಿ. ಆ ಪರಿಹಾರವನ್ನು ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ. ಒಂದು ಸ್ಟೋನು ನಿಮ್ಮ ಕೈಲಾಗಿಲ್ಲ ಅಂದರೆ ಸಣ್ಣ ಪುಟ್ಟ ಸ್ಟೋನು ಅಥವಾ ಬ್ರೇಸ್ಲೆಟು ಇದ್ರ ಮುಖಾಂತರ ನಿಮ್ಮ ಮೈ ಮೇಲೆ ಹಾಕ್ಕೊಳ್ಳಿ. ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಅಪಘಾತಗಳಾಗೋದು ಸಣ್ಣ ಪುಟ್ಟದ್ರಲ್ಲಿ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಆಗೋದನ್ನು ತಪ್ಸೋಕ್ಕಾಗಲ್ಲ, ಆದರೆ ಅದೆಲ್ಲೋ ಒಂದು ಕಡೆ ಕಮ್ಮಿ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ಕಮ್ಮಿ ಮಾಡ್ಕೊಳ್ಬೋದು, ಅಥವಾ ಮಾರ್ಗ ಬೇರೆ ಹುಡ್ಕೊಳ್ಬೋದು. ಮಾರ್ಗ ಚೇಂಜ್ ಆಗುತ್ತೆ, ಅಂದರೆ ರೂಟ್ ಚೇಂಜ್ ಆಗುತ್ತೆ. ಇದರಿಂದ ಅಪಾಯದಿಂದ ಹೊರಗಡೆ ಬರ್ತೀರಿ. ಮತ್ತು ಎಲ್ಲ ಇವಾಗ ಏನಂದರೆ ವಾಸ್ತುಗೆ ಹೋಗೋಣ. ಯಾಕಂದರೆ ಎಲ್ಲರ ಮನೇಲೂ ಕೂಡ ನೋಡಿ ಮೇಯ್ನು ಅಡುಗೆ ಮನೆ ಅಂತ ಅಂದರೆ ತುಂಬ ಇಷ್ಟಪಡೋದು ಎಲ್ಲರ ಮನೇಲಿ ಮನೆಯಲ್ಲಿ ತುಂಬ ಇಷ್ಟಪಡೋದು. ಬೆಳಗ್ಗೆ ಎದ್ದು ನಾವು ತುಂಬ ಎದ್ದ ತಕ್ಷಣ ಬಂದು ನೋಡೋದೇ ದೇವ್ರ ಮನೆ ಆಗಿರುತ್ತೆ. ಸೊ ದೇವ್ರ ಮನೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಜಾಗ ಆಗಿರುತ್ತೆ ಎಲ್ಲರ ಮನೇಲೂ ಕೂಡ. ಯಾರ ಮನೇಲಿ ಒಬ್ಬೊಬ್ಬರು ಮನೇಲಿ ದೇವ್ರ ಮನೆ ತುಂಬ ದೊಡ್ಡದಾಗಿರುತ್ತೆ, ಒಬ್ಬೊಬ್ಬರು ಮನೇಲಿ ದೇವ್ರ ಮನೆಯೇ ಇರಲ್ಲ. ಅಂಥವರು ಕೂಡ ಯಾವುದೋ ಒಂದು ಸಣ್ಣ ಬಾಕ್ಸ್ ಆಗಿರ್ಬೋದು, ಅಥವಾ ಅಡುಗೆ ಮನೇಲಿ ಒಂದು ಪೆಟ್ಟಿಗೆ ಥರ ಮಾಡಿ ಎಲ್ಲ ಒಂದು ಕಡೆ ದೇವ್ರನ್ನ ಇಡ್ತಾರೆ. ಏನೂ ಇಲ್ಲಾಂದರೆ ಒಂದು ಸ್ಟ್ಯಾಂಡ್ ಮಾಡಿ ಅಲ್ಲೊಂದು ಫೋಟೋ ಇಟ್ಟು ದೀಪವನ್ನು ಹಚ್ಚೋ ರೂಢಿ ಎಲ್ಲ ಹಿಂದೂ ಸಂಪ್ರದಾಯದವ್ರಿಗೂ ಕೂಡ ಇದೆ.